ಬಿಜೆಪಿ ಜೊತೆಗೆ ಒಂದು ಪಕ್ಷ ವಿಲೀನ ಆಗ್ಬಿಡುತ್ತಾ? ಕಮಲದೊಂದಿಗೆ ಆ ಪಕ್ಷ ಕೈ ಜೋಡಿಸುತ್ತಾ? ಈ ತಾಣ ಅಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಇದಕ್ಕೆ ಕಾರಣ ಇದೆ. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿಯವರು ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಬಿಜೆಪಿ ಹಿರಿಯ ಶಾಸಕ ಅರವಿಂದ್ ಲಿಂಬಾವಳಿಯವರು ಹೇಳಿರುವಂತ ಕೆಲ ಮಾತು ಅಥವಾ ಬಿಟ್ಕೊಟ್ಟಿರುವಂತ ಒಂದಷ್ಟು ಸುಳಿವುಗಳು ಅದು ರಾಜಕೀಯ ಪಕ್ಷವೊಂದು ವಿಲೀನ ಆಗಬಹುದು ಅನ್ನೋ ಪ್ರಶ್ನೆಯನ್ನ ಉದ್ಭವ ಮಾಡುವಂತಾಗಿದೆ. ಹೇಳಿಕೆಯಲ್ಲಿ ಅರವಿಂದ್ ಲಿಂಬಾವಳಿಯವರು ಈ ಹಿಂದೆ ಸರ್ಕಾರ ಬರುವಂತಹ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಪಕ್ಷದ ಒಂದಷ್ಟು ಆಂತರಿಕ ಚಟುವಟಿಕೆಯಲ್ಲೆಲ್ಲ ಅವರು ಎತ್ತಿದ ಕೈ, RSS ಆಗಿರ್ಬೋದು, ಜೊತೆಗೆ ಪಕ್ಷದ ಪ್ರಮುಖವಾಗಿ ಹಿರಿಯ ವರಿಷ್ಠರು ಅವರಿಗೆ ಒಂದಷ್ಟು ಜವಾಬ್ದಾರಿಯನ್ನೆಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಪಕ್ಷದ ಒಳಗೆ ಏನಾಗ್ತಾ ಇದೆ, ಒಂದಷ್ಟು ಚಟುವಟಿಕೆಗಳು ಸಹಜವಾಗಿ ಅವರಿಗೆ ಗಮನಕ್ಕಿರುತ್ತೆ. ಬಟ್ ಈ ಟೈಮ್ನಲ್ಲಿ ಅರವಿಂದ್ ಲಿಂಬಾವಳಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಅವ್ರ ನಡವಳಿಕೆ, ಅವ್ರ ಒಂದ್ ರೀತಿ ಹಿಂಟ್ ಬಿಟ್ಕೊಡುವಂತ ರೀತಿಯಾಗಿ ಅವರ ಸ್ಮೈಲ್, ಇದೆಲ್ಲವೂ ಕೂಡ ಹೊಸ ಅನುಮಾನ ಹುಟ್ಟುಹಾಕ್ತಾ ಇದೆ. ಅರವಿಂದ್ ಲಿಂಬಾವಳಿ ಅವರು ಈ ತರನಂತ ಸುಳಿವನ್ನ ಹೇಗೆ ಬಿಟ್ಕೊಟ್ಟಿದ್ದಾರೆ, ಈ ಗುಮಾನಿ ಯಾಕೀಗ ವ್ಯಕ್ತವಾಗ್ತಾ ಇದೆ, ಬನ್ನಿ ನೋಡೋಣ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ. ನನಗೂ ಸುದ್ದಿ ಕೇಳ್ಪಟ್ಟಿದೆ, ನಾನು ತಿಳ್ಕೊಳ್ತೀನಿ. ನನಗೂ ಸುದ್ದಿ ಬೆಳೆದಿದೆ ಹಂಗೆ ಪತ್ರಿಕೆಯವ್ರ ಮುಖಾಂತರ. ಇವರ ಈ ರಿಯಾಕ್ಷನ್ ನೋಡುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಇಲ್ಲಪ್ಪ ಹಾಗೇನಿಲ್ಲ, ಬಿಜೆಪಿಗೆ ಯಾಕೆ ಬೇರೆ ಪಕ್ಷ ಜೊತೆಗೆ ವಿಲೀನ ಆಗೋದು, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಪಕ್ಷ ಕಟ್ತೀವಿ, ಈ ತರದ್ ಯಾವ ಮಾತು ಅವ್ರ ಬಾಯಲ್ಲಿ ಬಂದಿಲ್ಲ. ನಗ್ತಾರೆ, ನನಗೂ ಸುದ್ದಿ ಕೇಳ್ಪಟ್ಟಿದ್ದೀನಿ ಇದನ್ನ ಅನ್ನುವಂಥದನ್ನ ಹೇಳ್ತಾರೆ, ನಿರಾಕರಿಸೋದಿಲ್ಲ. ಬಟ್ ಅದಕ್ಕಿಂತ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಹೆಚ್ಚಾಗುತ್ತೆ. ಅರವಿಂದ್ ಲಿಂಬಾವಳಿ ಅವರು ಹೇಳಿದಂತ ಮಾತಿದು. ಕರ್ನಾಟಕದಲ್ಲೂ ಧ್ರುವೀಕರಣ ಆರಂಭ ಆಗುತ್ತೆ. ಏನು ಅಂತಹ ರಾಜಕೀಯ ಧ್ರುವೀಕರಣ ಹಾಗಾದ್ರೆ ಅರವಿಂದ್ ಲಿಂಬಾವಳಿ ಅವರ ಪ್ರಕಾರವಾಗಿ? ಒಂದು ಪಕ್ಷ ಬಿಜೆಪಿ ಜೊತೆಗೆ ವಿಲೀನ ಆಗಬಹುದಾದಂಥದ್ದೇ ಆ ಧ್ರುವೀಕರಣ ಆಗಿರುತ್ತಾ? ಅಭಿವೃದ್ಧಿ ಮಾಡುವ ಪಕ್ಷದ ಕಡೆಗೆ ಜನ ಮುಖ ಮಾಡ್ತಾರೆ. ಬೆಂಗಳೂರಿನಲ್ಲಿ ಶಾಸಕ ಅರವಿಂದ್ ಲಿಂಬಾವಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಬರುವಂತ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಗಳು ಇನ್ನೂ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ. ದೇಶದಲ್ಲಿ ಮೋದಿ ಅಲೆ ಮತ್ತು ಬಿಜೆಪಿ ಅಲೆ ಬಹಳ ಸ್ಪಷ್ಟವಾಗಿ ಇದೆ. ಕರ್ನಾಟಕದಲ್ಲಿಯೂ ಕೂಡ ಈ ಧ್ರುವೀಕರಣ ಆರಂಭ ಆಗತ್ತೆ ಅನ್ನುವಂಥ ಭಾವನೆ ನನಗೆ ಬರ್ತಾ ಇದೆ. ಸಮ್ಮಿಶ್ರ ಸರ್ಕಾರದ ರಚನೆಗೆ ಯಾರು ಮುಂದಾಗಿದ್ರೋ ಅವರೇ ಪರಸ್ಪರ ಕಿತ್ತಾಡ್ತಾ ಇರುವಂಥ ಸನ್ನಿವೇಶ ನೋಡಿದರೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ವಿರೋಧ ಪಕ್ಷದಲ್ಲಿರುವಂಥವ್ರು ಯೋಚನೆಯನ್ನು ಮಾಡೋಣ. ದೇಶದ ಆಡಳಿತ ಸುಭದ್ರವಾಗಿದೆ, ರಾಜ್ಯದಲ್ಲೂ ಆಡಳಿತ ಸುಭದ್ರವಾಗಿದೆ. ಬರುವಂಥ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಪಕ್ಷದ ಕಡೆಗೆ ಗಟ್ಟಿ ಮಾಡೋ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಚ್ಚೆತ್ತುಕೊಂಡು ಪ್ರಯತ್ನ ಮಾಡಬೇಕು ಅಂತ ನನ್ನ
ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇನೆ. ಸೊ ಇದು ಅರವಿಂದ್ ಲಿಂಬಾವಳಿ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದಷ್ಟು ಗುಮಾನಿಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಹೀಗೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಜೊತೆಗೆ ಪ್ರಮುಖ ರಾಷ್ಟ್ರೀಯ ಪಕ್ಷದ ಜೊತೆಗೆ ಕೆಲ ಪ್ರಾದೇಶಿಕ ಪಕ್ಷಗಳು ವಿಲೀನ ಆಗುವಂಥದ್ದು ಇದು ರಾಜ್ಯದ ಮಟ್ಟಿಗೆ ಅಲ್ಲದೆ ಹೋದ್ರೂ ಕೂಡ ಬೇರೆ ಕಡೆ ಇದೇನು ಹೊಸ್ತಲ್ಲ. ಬಟ್ ಅರವಿಂದ್ ಲಿಂಬಾವಳಿ ಅವರ ನಡವಳಿಕೆ, ಕೆಲ ಪ್ರಶ್ನೆಗಳನ್ನ ಕೇಳದಂತ ಸಂದರ್ಭದಲ್ಲಿ ನಗುವಿನ ಮುಖ ಎನ್ನುವಾಗಿನೇ ಉತ್ತರ ಕೊಡುವಂತಹ ಅವರ ಪ್ರಯತ್ನ, ಜೊತೆಗೆ ಹಿಂದೆಯಿಂದನೂ ಕೂಡ ಕೆಲವೊಂದಷ್ಟು ಊಹಾಪೋಹದ ಮಾತು, ಇದೆಲ್ಲವೂ ಕೂಡ ಆಮೇಲೆ ಅವ್ರು ಹೇಳ್ದಂಗೆ ರಾಜಕೀಯವಾಗಿ ಧ್ರುವೀಕರಣ ಆಗಬಹುದು ಅನ್ನುವಂಥದ್ದು, ಇದು ಪ್ರಮುಖವಾಗಿ ಒಂದು ಪಕ್ಷ ಬಿಜೆಪಿ ಜೊತೆಗೆ ವಿಲೀನ ಆಗಬಹುದು ಅನ್ನುವಂಥ ಗುಮಾನಿಯನ್ನ ಹೇಗೆ ಹೆಚ್ಚು ಮಾಡ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕೀಯವನ್ನ ಹತ್ತಿರದಿಂದ ಗಮನಿಸಿದಂತವರು ಮತ್ತು ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಗಮನಿಸಿದವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ಮುಂದಿನ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಬಹುತೇಕ ಜೆಡಿಎಸ್ ವಿಲೀನ ಆಗಬಹುದು ಅಥವಾ ಸಂಪೂರ್ಣವಾಗಿ ಕೈ ಜೋಡಿಸುವಂತಹ ಎಲ್ಲಾ ಸಾಧ್ಯತೆಗಳಿದೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಇವತ್ತು ಬಿಜೆಪಿಯ ರಾಜ್ಯ ಪದಾಧಿಕಾರಿಗಳ ಸಭೆ ಇತ್ತು. ಸಭೆ ಬಳಿಕ ಮಾತನಾಡಿದಂತಹ ಶಾಸಕ ಅರವಿಂದ್ ಲಿಂಬಾವಳಿ ಅವರ ಮಾತುಗಳನ್ನ ಗಮನಿಸಿದ್ರೆ ಮತ್ತು ಅವರು ಕೊಟ್ಟಂತಹ ಉತ್ತರಗಳನ್ನ ಗಮನಿಸಿದ್ರೆ ಈ ಒಂದು ವಿಲೀನ ಪ್ರಕ್ರಿಯೆಗೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ರೀತಿಯಲ್ಲಿಯೇ ಅರವಿಂದ್ ಲಿಂಬಾವಳಿ ಅವರು ಕೂಡ ನಡೆದುಕೊಂಡಿದ್ದಾರೆ. ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಧ್ರುವೀಕರಣ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದರ ಜೊತೆಗೆ ಮಾಧ್ಯಮಗಳ ಪ್ರತಿನಿಧಿಗಳು ಪ್ರಶ್ನೆಗಳನ್ನ ಕೇಳುವಂತದ್ದು, ಹಾಗಿದ್ರೆ ಜೆಡಿಎಸ್ ಜೊತೆ ಜೆಡಿಎಸ್ ಅನ್ನ ಬಿಜೆಪಿ ಜೊತೆ ವಿಲೀನ ಮಾಡುವಂತ ಪ್ರಕ್ರಿಯೆ ನಡೆಯುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ ತಕ್ಷಣವೇ ಅರವಿಂದ್ ಲಿಂಬಾವಳಿ ಅವರು ಹೇಳ್ತಾರೆ, ನಾನು ಕೂಡ ಈ ಬಗ್ಗೆ ಕೇಳ್ಪಟ್ಟಿದ್ದೀನಿ, ನನಗೂ ಕೂಡ ಆಗ್ಬಹುದು ಅನ್ನುವಂತ ಒಂದಷ್ಟು ಬೆಳವಣಿಗೆ ಕಂಡು ಬರ್ತಾ ಇದಾವೆ, ಪತ್ರಿಕೆಗಳಲ್ಲಿ ನೋಡಿಯೇ ತಿಳ್ಕೊಂಡಿದ್ದೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅವರು ಕೊಟ್ಟಂತ ಏನು ಬಹುತೇಕ ಮುಖಲಕ್ಷಣ ಏನಿತ್ತು, ತೋರಿಸಿದಂತಹ ಹಾವಭಾವಗಳೇನಿತ್ತು, ಅದೆಲ್ಲವೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ವಿಲೀನ ಪ್ರಕ್ರಿಯೆಗೆ ಎಲ್ಲೋ ಒಂದ್ ಕಡೆ ನಾಂದಿ ಹಾಡಲಾಗಿದೆ ಅನ್ನುವಂತಹ ಒಂದು ಮಾತುಗಳಿಗೆ ಮತ್ತಷ್ಟು ಪುಷ್ಟಿ ಕೊಡುವಂತ ರೀತಿಯಲ್ಲೇ ಇತ್ತು. ರಾಜಕೀಯ ಧ್ರುವೀಕರಣ ಆಗುತ್ತೆ ಅನ್ನುವಂತಾಗಿದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಂದಷ್ಟು ಮಂದಿ ಬಿಜೆಪಿ ಕಡೆ ಮುಖ ಮಾಡ್ತಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಜೊತೆಗೆ ಜೆಡಿಎಸ್ ಕಳೆದ ಕೆಲ ದಿನಗಳಿಂದ ನಡೆದುಕೊಳ್ತಾ ಇರುವಂತಹ ರೀತಿ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಸಂಪೂರ್ಣವಾಗಿ ಬಿಜೆಪಿಯ ಎಲ್ಲಾ ನಡೆಗಳಿಗೂ ಕೂಡ ಜೆಡಿಎಸ್ ತನ್ನ ಬೆಂಬಲವನ್ನ ನೀಡ್ತಾ ಇದೆ. ಈ ಬಸವರಾಜ್ ಹೊರಟ್ಟಿ ಅಂತ ಹಿರಿಯ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ, ಹೌದು ಈಗಾಗಲೇ ಕೆಲವೊಂದಿಷ್ಟು ಮಾತುಕತೆಗಳು ನಡೆದಿದ್ದಾವೆ, ಸೀಟ್ ಶೇರಿಂಗ್ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ ಅನ್ನುವಂತಹ ರೀತಿಯ ಮಾತುಗಳನ್ನೇ ಹೇಳ್ತಾರೆ. ಇದೆಲ್ಲವನ್ನು ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ರಾಜಕೀಯ ಸಂಚಲನ ಸೃಷ್ಟಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದಂತೂ ಸ್ಪಷ್ಟ. ಜೊತೆಗೆ ಜೆಡಿಎಸ್ ನ ಪ್ರಮುಖ ನಾಯಕರು ಕೂಡ ಕೆಲವೊಂದಿಷ್ಟು ಮಂದಿ ಬಿಜೆಪಿಗೆ ಪೂರಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಡಿಯೂರಪ್ಪನವರಿಗೆ ಪೂರಕವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ನೇರವಾಗಿ ವಿರೋಧಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ತಮ್ಮ ಬೆಂಬಲ ಇದೆ ಎನ್ನುವಂತಹ ಮತ್ತು ಬಿಜೆಪಿ ತರುವಂತಹ ಎಲ್ಲಾ ವಿಧೇಯಕಗಳಿರ್ಬೋದು, ಕಾಯ್ದೆಗಳಿರ್ಬೋದು, ಇದನ್ನ ಸಂಪೂರ್ಣವಾಗಿ ಬೆಂಬಲ ಕೊಡುವಂತಹ ಸೂಚನೆಗಳನ್ನೇ ಆ ರೀತಿಯ ಮಾತುಗಳನ್ನೇ ಹೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಭೂ ಸುಧಾರಣಾ ಕಾಯ್ದೆಗಿರ್ಬೋದು, ಬೇರೆ ಎಲ್ಲ ಕಾಯ್ದೆಗಳಿಗೂ ಕೂಡ ಸಂಪೂರ್ಣವಾಗಿ ಬಿಜೆಪಿಯ ಬೆಂಬಲಕ್ಕೆ ನಿಂತಹ ಜೆಡಿಎಸ್ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ನಡೆದುಕೊಂಡಿತ್ತು. ಭೂ ಸುಧಾರಣಾ ಕಾಯ್ದೆ ಪಾಸ್ ಆಗುವಂತಹ ನಿಟ್ಟಿನಲ್ಲೂ ಕೂಡ ಜೆಡಿಎಸ್ ನ ಶಾಸಕರೆಲ್ಲರೂ ಕೂಡ ವಿಧಾನ ಪರಿಷತ್ನ ಎಲ್ಲಾ ಸದಸ್ಯರು ಕೂಡ ಬಿಜೆಪಿಗೆ ಬೆಂಬಲವಾಗಿಯೇ ನಿಂತಿದ್ರು. ಗೋಹತ್ಯೆ ವಿಧೇಯಕ ಒಂದೇ ಒಂದು ವಿಚಾರದಲ್ಲಿ ಮಾತ್ರ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಜೆಡಿಎಸ್ ಉಳಿದೆಲ್ಲ ವಿಚಾರಗಳಲ್ಲಿ ಬಿಜೆಪಿಯ ಜೊತೆಗೆ ನಿಂತಿರುವಂತದ್ದು ಮತ್ತು ನೇರವಾಗಿ ಕಾಂಗ್ರೆಸ್ ತನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅನ್ನ ಹಣಿಯೋದಕ್ಕಾಗಿ ತಾನು ಎಲ್ಲಾ ಹಂತಕ್ಕೂ ಹೋಗೋದಕ್ಕೆ ಸಿದ್ಧ ಅನ್ನುವಂತಹ ಮುನ್ಸೂಚನೆಗಳನ್ನೇ ಕೊಡ್ತಾ ಇದೆ. ಇವತ್ತು ಅರವಿಂದ್ ಲಿಂಬಾವಳಿ ಅವರು ಆಡಿದಂತಹ ಮಾತುಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಧ್ರುವೀಕರಣ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಆ ಧ್ರುವೀಕರಣ ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆಗಳಿಗೂ ಕೂಡ ಎಲ್ಲೋ ಒಂದು ಸಣ್ಣ ಉತ್ತರವನ್ನ ಅರವಿಂದ್ ಲಿಂಬಾವಳಿ ಅವರು ಕೊಟ್ಟಂತೆ ಕಾಣ್ತಾ ಇದೆ. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನೇ ವಿರೋಧಿಸಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಬಿಜೆಪಿಗೆ ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಮತ್ತು ಯಡಿಯೂರಪ್ಪ ಹಾಗೂ ಬಿಜೆಪಿಯ ಪರವಾದಂತಹ ಸಾಫ್ಟ್ ಕಾರ್ನರ್ ಅನ್ನ ಬಹಿರಂಗವಾಗಿ ತೋರಿಸೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಆಗೋದಂತೂ ಖಚಿತ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಪ್ರಸನ್ನ.